ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಈಗ ಮಾಸ ಭವಿಷ್ಯ ಫೆಬ್ರವರಿ 2025 ಧನುಸ್ಸು ರಾಶಿ. ಮೊದಲಿಗೆ ಧನುಸ್ಸು ರಾಶಿಯವರ ಗುಣ ನಡತೆ ನಕ್ಷತ್ರಗಳನ್ನು ತಿಳಿಯೋಣ. ನಕ್ಷತ್ರ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಮೊದಲನೇ ಪಾದ. ಧನುಸ್ಸು ರಾಶಿಯವರ ಸ್ವಭಾವ: ನಿಮ್ಮದು ಅವಿಶ್ರಾಂತ ದುಡಿಮೆ, ಚುರುಕು ಸ್ವಭಾವ, ನಿಶ್ಚಿತವಾದ ಮಾನಸಿಕ ಸ್ಥಿತಿಯಾಗಲಿ ದೈಹಿಕ ಶಕ್ತಿಯಾಗಲಿ ಇರುವುದಿಲ್ಲ. ವ್ಯಾಯಾಮ, ಯೋಗಾಭ್ಯಾಸ, ಕ್ರೀಡೆಗಳಲ್ಲಿ ಒಲವಿರುತ್ತದೆ. ಶೀಘ್ರ ನಡಿಗೆ ನಿಮ್ಮದು. ಶೀಘ್ರವಾಗಿ ಕೆಲಸ ಮಾಡುತ್ತೀರಿ. ದಯಾ ದಾಕ್ಷಿಣ್ಯಗಳನ್ನು ಹೊಂದಿರುತ್ತೀರಿ. ಬದಲಾಯಿಸುವ ಪ್ರವೃತ್ತಿ, ಧಾರ್ಮಿಕ ಪ್ರಜ್ಞೆ ಇರುತ್ತದೆ. ತಾತ್ವಿಕ ಜ್ಞಾನ ಇರುತ್ತದೆ. ಸಂಪ್ರದಾಯವಲ್ಲದಿದ್ದರೂ ಮತೀಯ ಭಾವನೆಗಳಿಗೆ ಅಂಟಿಕೊಳ್ಳುವುದು ನಿಮ್ಮ ಲಕ್ಷಣ. ಉತ್ತಮ ಉಪನ್ಯಾಸಕರು ನೀವು. ಧನುರಾಶಿಯವರಿಗೆ ಫೆಬ್ರವರಿ ಮಾಸದ ಭವಿಷ್ಯ. ಫೆಬ್ರವರಿ ಧನುರಾಶಿಯವರಿಗೆ ಯಾವ ಥರ ಇರುತ್ತೆ ಅಂತ: ಲಗ್ನದಲ್ಲಿ ಖಾಲಿ ಇದೆ, ಗುರು ಲಗ್ನ. ಗುರು ಬಂದು 6ರಲ್ಲಿದೆ. ಸ್ವಲ್ಪ ಟೆನ್ಷನ್ ಇರುತ್ತೆ. ನಿಮಗೆ ಮಾನಸಿಕ ಚಿಕ್ಕಾಪುಟ್ಟೆ ತೊಂದರೆನೂ ಬರ್ಬೋದು. ಆಹಾರ ವಿಹಾರ ಸರಿಯಾಗಿರಿ, ಏನು ತೊಂದರೆ ಆಗಲ್ಲ. 2ನೇ ಮನೆಯಲ್ಲಿ ಸೂರ್ಯ ಬುಧ ಇರೋದ್ರಿಂದ ವ್ಯಾಪಾರ ವೃತ್ತಿಯಲ್ಲಿ 50%. ಆ ಕಡೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. 2 ಸಮವಾಗಿರುತ್ತದೆ. 3ನೇ ಮನೆ ಶನೀಶ್ವರ. 2 ವರ್ಷದಿಂದ ನಿಮಗೆ 3ನೇ ಮನೆ ಶನೀಶ್ವರ ಇದೆ. 3ನೇ ಮನೆ ಶನೀಶ್ವರ ಇದ್ದರೆ ನೀವೇನೇ ಕೆಲಸ ಮಾಡಿದರೂ ವಿಜಯ ಆಗ್ತೀರಾ. ತುಂಬ ಒಳ್ಳೆಯದು. ಶನೀಶ್ವರದಿಂದ ಏನು ತೊಂದರೆ ಇಲ್ಲ. ಅಣ್ಣ ತಮ್ಮಂದಿರು, ಬಂಧು ಬಳಗ, ಫ್ರೆಂಡ್ಸು ಎಲ್ಲ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಹತ್ರ, 3ನೇ ಮನೆ ಶನೀಶ್ವರ ಇರೋದ್ರಿಂದ. ಇನ್ನು 4ನೇ ಮನೆ ಬಂದು ಶುಕ್ರ ರಾಹು. ನಿಮಗೆ 4ನೇ ಮನೆಯಲ್ಲಿ 1.5 ವರ್ಷದಿಂದ ರಾಹು ಇದೆ. ರಾಹು ಇರೋದ್ರಿಂದ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ. ಮನೇಲಿ ಏನೋ ಬೇಜಾರು, ನೆಮ್ಮದಿ, ಗಲಾಟೆ, ಚಿಕ್ಕಾಪುಟ್ಟ ಇದ್ದೇ ಇರ್ತವೆ. ಯಾಕೆಂದರೆ 4ನೇ ಮನೆ ಬಂದು ಇರೋದ್ರಿಂದ ಕುಟುಂಬದಲ್ಲಿ ತೊಂದರೆ ಇರುತ್ತೆ. ರಾಹು ಈ ಮೇ 20ಕ್ಕೆ ಚೇಂಜ್ ಆಗುತ್ತೆ. ಮೇ 20ಕ್ಕೆ ರಾಹು ಚೇಂಜ್ ಆದಮೇಲೆ ಏನು ತೊಂದರೆ ಇಲ್ಲ, ಆರಾಮಾಗಿರ್ತೀರ. ಅದಾದಮೇಲೆ ಏನು ತೊಂದರೆ ಇಲ್ಲ. ಈಗ 4ನೇ ಮನೆ ಶುಕ್ರ ಬೇರೆ ಇದೆ. ಶುಕ್ರ ಇದೆ ಶುಭ ಗ್ರಹ. ಈ ತಿಂಗಳು ತೊಂದರೆ ಇಲ್ಲ. ಶುಕ್ರ ಇರೋ ತನಕ. ಶುಕ್ರ ಚೇಂಜ್ ಆಗೋ ವರ್ಷದಲ್ಲಿ ರಾಹು ಮೇ 20ಕ್ಕೆ ಚೇಂಜ್ ಆಗುತ್ತೆ. ಆಮೇಲೆ ಕುಟುಂಬದಲ್ಲಿ ಕಲಹ, ಬೇಜಾರು ಏನೇ ಇದ್ರು ಕುಟುಂಬದಲ್ಲಿ ಸರಿ ಹೋಗುತ್ತೆ. ಏನೂ ತೊಂದರೆ ಇಲ್ಲ, ಆರಾಮಾಗಿರ್ತೀರ. 5ನೇ ಮನೆ ಬಂದು ಖಾಲಿ ಇದೆ. ಮನೆ ಬಂದು ಮಂಗಳನ ಮನೆ. ಮಂಗಳ ಬಂದು 7ರಲ್ಲಿದೆ. ಮಂಗಳ ಬಂದು 7ರಲ್ಲಿರೋದ್ರಿಂದ ಮನೇಲಿ ಮಕ್ಕಳಿಂದ ಚಿಕ್ಕಾಪುಟ್ಟ ಇದಿರುತ್ತೆ, ಪ್ರಾಬ್ಲಮ್ ಇರುತ್ತೆ. ಗಲಾಟೆ ಮಾಡೋಕೆ ಹೋಗಬೇಡಿ, ಆದಷ್ಟು ಶಾಂತಿ ಇರಿ. 5ನೇ ಮನೆ ವಿದ್ಯಾರ್ಥಿಗಳಿಗೆ 5ನೇ ಮನೆ ಓದಿನ ಮನೆ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಂದರೆ ಇರುತ್ತೆ. ಸ್ವಲ್ಪ ಸರಿಯಾಗಿ ಓದೋಕ್ಕಾಗಲ್ಲ. ಓದೋರು ಜಾಸ್ತಿ ಮಾರ್ಕ್ಸ್ ಬರಲ್ಲ, ಇಲ್ಲ ಓದಿರೋದು ಬರೋಲ್ಲ, ಆ ಥರ ಪ್ರಾಬ್ಲಮ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ಈ ವಿದ್ಯೆ ಸರೋಗಬೇಕು ಅಂದರೆ ಮಂಗಳನ ಮಂತ್ರ ಹೇಳಿ, ತುಂಬ ಒಳ್ಳೆಯದಾಗುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಈ ಮಂತ್ರನ ಮಂಗಳವಾರ 3 ಮಂಗಳವಾರ ಹೇಳಿ 108. ನಿಮಗೆ ವಿದ್ಯೆಯಲ್ಲಿ ಇರೋ ತೊಂದರೆಗಳು ನಿವಾರಣೆ ಆಗುತ್ತೆ. ಆಮೇಲೆ ತೊಂದರೆ ಇಲ್ಲ. 6ನೇ ಮನೇಲಿ ಗುರು ಇದೆ. ನಿಮ್ಗೆ ಗುರು ಬಲ ಇಲ್ಲ, ಶನೇಶ್ವರ ಬಲ ಇದೆ. ಗುರು ಆಗಲಿ ಶನೇಶ್ವರ ಆಗಲಿ ರಾಶಿಲಿ ಒಂದು ಬಲ ಇದ್ರೂ ಆರಾಮಾಗಿರ್ತಾರೆ, ತೊಂದರೆ ಇಲ್ಲ. ಗುರು ಯಾವತ್ತೂ ತೊಂದರೆ ಮಾಡಲ್ಲ. ಗುರು 6ರಲ್ಲಿದ್ದ ಚಿಕ್ಕಾಪುಟ್ಟ ಸಮಸ್ಯೆ ಬಂದರೆ ಆರೋಗ್ಯ ಸಮಸ್ಯೆ ತೋರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. 7ರಲ್ಲಿ ಮಂಗಳ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ತೊಂದರೆ ಇರುತ್ತೆ. ಗಲಾಟೆಗಳು, ಚಿಕ್ಕಾಪುಟ್ಟ ಗಲಾಟೆ, ಪ್ರಾಬ್ಲಮ್ಗಳು ಇರ್ತವೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಶಾಂತಿ ಇದ್ದೀರಿ. ಶಾಂತಿ ಇಲ್ಲ ಅಂದರೆ 7ನೇ ಮನೇಲಿ ಮಂಗಳ ಇದ್ದರೆ ಸಾಂಸಾರಿಕ ಜೀವನದಲ್ಲಿ ಗಲಾಟೆ ಬರ್ತಾ ಇರ್ತವೆ. ಆ ಥರ ಏನಾದ್ರು ಭಾಳ ತೊಂದರೆ ಇತ್ತು ಅಂದರೆ ಮಂಗಳನ ಮಂತ್ರ ಮಾಡಿ, ಮಂಗಳವಾರ ಬಿಟ್ಟು 3 ವಾರ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಆ ಪರಮಾತ್ಮನ ಮಂತ್ರ ಮಾಡಿ, ಒಳ್ಳೆಯದಾಗುತ್ತೆ. 8ನೇ ಮನೆ ಬಂದು ಏನು 8ನೇ ಮನೆ ಚಂದ್ರನ ಮನೆ. ಚಂದ್ರ ಯಾವಾಗ 2 ದಿನ ಚೇಂಜ್ ಆಗಿದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿರುತ್ತೆ. ಭಾಗ್ಯಸ್ಥ ಅಂತಲ್ಲಿ ಸೂರ್ಯ ಬಂದು 2ರಲ್ಲಿರೋದ್ರಿಂದ ಬಿಸ್ನೆಸ್ಸು ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಒಂದು ಸ್ವಲ್ಪ ಅಭಿವೃದ್ಧಿ ಇರುತ್ತೆ. ನೆಕ್ಸ್ಟ್ ಮಂತಿಂದ ಇನ್ನೂ ಚೆನ್ನಾಗಾಗುತ್ತೆ. ವ್ಯಾಪಾರ ಅಭಿವೃದ್ಧಿಗಳೆಲ್ಲ ಏನು ತೊಂದರೆ ಇಲ್ಲ. 10ರಲ್ಲಿ ಕೇತು ಇದೆ. ಕೇತು 10ರಲ್ಲಿರೋದ್ರಿಂದ ಕೆಲಸಕಾರದಲ್ಲಿ ಸ್ವಲ್ಪ ವೃತ್ತಿ ಜೀವನದಲ್ಲಿರೋರಿಗೆ ಸ್ವಲ್ಪ ಚಿಕ್ಕಾಪುಟ್ಟ ತೊಂದರೆ ಇರುತ್ತೆ, ಏನು ತೊಂದರೆ ಇಲ್ಲ. ಅದು ನೆಕ್ಸ್ಟ್ ಮೇ 20ಕ್ಕೆ ಕೇತು ರಾಹು 2 ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ತುಂಬ ಒಳ್ಳೆಯದಾಗುತ್ತೆ. 11ನೇ ಮನೆ ವ್ಯಾಪಾರದ ಮನೆ ಶುಕ್ರ ಬಂದು ಉಚ್ಚವಾಗಿ 4ರಲ್ಲಿಂದ ವ್ಯಾಪಾರ ಅಭಿವೃದ್ಧಿ. ಈ ತಿಂಗಳು ಭಾರಿ ಚೆನ್ನಾಗಿರುತ್ತೆ. ಬರೋ ತಿಂಗಳು ಚೆನ್ನಾಗಿರುತ್ತೆ. ಇನ್ನು 2 ತಿಂಗಳು ವ್ಯಾಪಾರ ಏನೇ ಹೊಸ್ದಾಗಿ ಶುರು ಮಾಡೋರು ಮಾಡಿ. ಯಾಕೆಂದರೆ ಶುಕ್ರ ಬಂದು ಉಚ್ಚಕ್ಷೇತ್ರದಲ್ಲಿ ಏನೇ ವ್ಯಾಪಾರ ಏನೇ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಆರಾಮ ಮಾಡಿ. ವ್ಯಾಪಾರ ಏನು ತೊಂದರೆ ಇಲ್ಲ, ಆರಾಮಾಗಿರಿ. ಇನ್ನು 12ನೇ ಮನೆ ಮುಂದಿನ ಜನ್ಮದ್ದು ಏನು ತೊಂದರೆ ಇಲ್ಲ. ಮೇ 14ರಿಂದ ಈ ಧನುಸು ರಾಶಿಯವರಿಗೆ ಗುರು 7ನೇ ಮನೆಗೆ ಹೋಗುತ್ತೆ. ಮೇ 14ರಿಂದ ಇಷ್ಟು ದಿನ ದಾಂಪತ್ಯ ಜೀವನದಲ್ಲಿ ಏನೇ ತೊಂದರೆ, ಏನೇ ಕಾಟ ಗಲಾಟೆ ಏನೇ ಇದ್ರೂ ಗುರು 7ನೇ ಮನೆಗೆ ಬಂದಾಗ ಸಪ್ತಮಾಧಿಪತಿ ನಿಮಗೆ ಪೂರ್ಣ ಗುರುಬಲ ಬರುತ್ತೆ. ಏನು ತೊಂದರೆ ಇಲ್ಲ, ಆರಾಮಾಗಿರ್ತೀರ.
ಮದುವೆ ಆಗದೆ ಇರೋರು ಮದುವೆ ಎಲ್ಲ ಆಗುತ್ತೆ, ಮದುವೆ ಎಲ್ಲ ಹುಡುಕ್ರಿ, ಮೇ 14 ಮೇಲೆ ಹುಡುಕ್ರಿ, ಏನಾರು ಒಳ್ಳೇದಾಗುತ್ತೆ. ಮದುವೆ ಗಿದುವೆ ಎಲ್ಲ ಸೆಟ್ ಆಗುತ್ತೆ, ಆರಾಮಾಗುತ್ತೆ. ಆಮೇಲೆ ಸಪ್ತಮಾಧಿಪತಿ ಗುರು ಕೂತ್ಕೊಳ್ಳೋದ್ರಿಂದ ಸಂಸಾರದಲ್ಲಿ ತುಂಬ ಸುಖ ಆನಂದ ಇರುತ್ತೆ. ಇಷ್ಟು ದಿನ ಏನು ಗಲಾಟೆ ಆಗಿತ್ತು ಅವೆಲ್ಲ ನಿವಾರಣೆ ಆಗುತ್ತೆ, ತುಂಬ ಆನಂದವಾಗಿರ್ತೀರ. ಈಗ ಮೇ 20ರಿಂದ ರಾಹು ಬೇರೆ ನಿಮಗೆ 3ನೇ ಮನೆಗೆ ಬರ್ತಾ ಇದೆ. 3ನೇ ಮನೆ ಬಂದರೆ ತುಂಬ ಒಳ್ಳೆಯದು. ಏನೇ ಕೆಲಸ, ಯಾವುದೇ ಪಾಪಗ್ರಹ ಆಗಲಿ 3, 6, 11ನೇ ಮನೆ ಇದ್ರೆ ತುಂಬ ಒಳ್ಳೆಯದು. 3ನೇ ಮನೆಗೆ ರಾಹು ಬರೋದ್ರಿಂದ ಏನೇ ಕೆಲಸ ಮಾಡಿದ್ರು ಜಯ ಆಗುತ್ತೆ. 5ನೇ ಮನೆಗೆ ಶುಕ್ರ ಬರುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ 5ನೇ ಮನೆ ಶುಕ್ರ ಬರುತ್ತೆ. ಶುಕ್ರ 5ಕ್ಕೆ ಬಂದಾಗ ಮನೆಯಲ್ಲಿ ಮಕ್ಕಳು ಗಲಾಟೆ ಏನೇ ತೊಂದರೆ ಇರೋದು ಶಾಂತಿ ಆಗುತ್ತೆ. ಮಕ್ಕಳ ಜೊತೆ ಗಲಾಟೆ ಆಗಿದ್ರು ವಾಪಸ್ ಬರ್ತಾರೆ. 5ನೇ ಮನೆ ಶುಕ್ರ ಬಂದರೆ ಶುಭ ಗ್ರಹ, ತುಂಬ ಒಳ್ಳೆಯದಾಗುತ್ತೆ. ತಂದೆ ಮಕ್ಕಳಿಗೆ ಏನೇ ಗಲಾಟೆ ಆಗಿದ್ರು ಏನು ತೊಂದರೆ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ 5ನೇ ಮನೆ ಬರೋದ್ರಿಂದ ಇನ್ನು ಸ್ವಲ್ಪ ದಿನದಲ್ಲಿ ಶುಕ್ರ ಬರುತ್ತೆ. ಶುಕ್ರ ಸ್ವಲ್ಪ ದಿನದ 5ನೇ ಮನೆ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದಲು ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಏನು ತೊಂದರೆ ಇಲ್ಲ, ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನಿಮಗೆ ಶುಭ ವರ್ಣ, ಶುಭ ಸಂಖ್ಯೆ, ಶುಭ ದಿನ, ಶುಭ ರತ್ನ. ಈಗ ಧನುಸು ರಾಶಿಯವರಿಗೆ ಇದೆಲ್ಲ ಪರ್ಮನೆಂಟ್ ಆಗಿರುತ್ತೆ. ನೀವು ಜೀವನ ಪರ್ಯಂತ ಧನುಸು ರಾಶಿಯವರು ಇದನ್ನೇ ನೋಡಬೇಕು. ಈ ವರ್ಣ, ಬಾಕ್ಲು, ದಿಕ್ಕು, ಶುಭ ಸಂಖ್ಯೆ ಏನಿರುತ್ತೆ, ಅವಳ ರತ್ನ ಏನೇ ಇರಲಿ ನಿಮಗೆ ಶಾಶ್ವತವಾಗಿರುವಂಥದ್ದು. ನಿಮಗೆ ಶುಭ ವರ್ಣ ಬಂದು ಹಸಿರು, ನೀಲಿ, ಹಳದಿ, ನೀಲಿ ಮಿಶ್ರಿತ ಬೆಳಕು. ಶುಭ ದಿನ ಗುರುವಾರ, ಭಾನುವಾರ ಮತ್ತು ಸೋಮವಾರ ನಿಮ್ಗೆ ಶುಭ ದಿನ. ಏನೇ ಒಳ್ಳೆ ಕೆಲಸ ಮಾಡಬೇಕು ಈ ದಿನಗಳಲ್ಲಿ ಮಾಡಿ. ನಿಮಗೆ ಶುಭ ಸಂಖ್ಯೆ ಬಂದು 1, 2, 3. ಶುಭ ದಿಕ್ಕು ಬಂದು ನಿಮಗೆ ಪಶ್ಚಿಮ. ಶುಭ ರತ್ನ ಬಂದು ಕನಕ, ಪುಷ್ಯರಾಗ ಮತ್ತು ಮಾಣಿಕ್ಯ. ಪುಷ್ಯರಾಗ ಆಗಲಿ ಮಾಣಿಕ್ಯ ಆಗಲಿ ಯಾವುದೇ ನೀವು ರತ್ನ ಹಾಕ್ಬೇಕಾದ್ರೆ ಆ ಕ್ವಾಲಿಟಿ ಚೆಕ್ ಮಾಡಿಸಿ. ಏಕೆಂದರೆ ಮಿನಿಮಮ್ 2 ಕ್ಯಾರೆಟ್ ಇದ್ದರೆ, 2 ಕ್ಯಾರೆಟ್ ಮೇಲೆ ಇದ್ರೇ ಆ ಕಲ್ಲುಗಳು, ವಜ್ರಗಳು ಅವಕ್ಕೆ ಅವು ಶಕ್ತಿ ಬೀರ್ತವೆ. ಅವು ಶಕ್ತಿ ಇರ್ತವೆ, ಅವಕ್ಕೆ ಪ್ರಭಾವ ಬೀರ್ತವೆ. 2 ಕ್ಯಾರೆಟ್ಕಿಂತ ಕಡಿಮೆ ಇದ್ದರೆ ಆ ಪ್ರಭಾವ ಬೀರಲ್ಲ. 2 ಕ್ಯಾರೆಟ್ಕಿಂತ ಮೇಲಿದೆಯಾ ಅಂತ ನೀವೆಲ್ಲ ಚೆಕ್ ಮಾಡಿಸಿ ನೋಡಿ. 2 ಕ್ಯಾರೆಟ್ ಮೇಲಿದ್ದರೆ ತುಂಬ ಒಳ್ಳೆಯದು. 2 ಕ್ಯಾರೆಟ್ ಮೇಲಿರೋ ಕನಕ, ಪುಷ್ಯರಾಗ ಆಗಲಿ ಮಾಣಿಕ್ಯ ಆಗಲಿ ಯಾವುದೇ ರತ್ನಗಳಾಗಲಿ ನೀವು 2 ಕ್ಯಾರೆಟ್ ಮೇಲಿರೋದು ಹಾಕಿ, ತುಂಬ ಒಳ್ಳೆಯದು. ಉಪಾಸನಾ ದೈವ ಬಂದು ಸುಬ್ರಹ್ಮಣ್ಯ, ಶಿವ. ನಿಮ್ಮ ಇಂಡಿಜಿನದಿಂದ ಬೇರೆ ಒಂದು ದೈವ ಬಂದಿರುತ್ತೆ, ಅದನ್ನು ಮಾಡ್ಬೋದು. ಇಲ್ಲ ನಮ್ಮ ರಾಶಿ ದೈವನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ, ಆರಾಮಾಗಿರಿ. ನೆಕ್ಸ್ಟ್ ಮಂತಿಂದ ಇನ್ನೂ ಒಳ್ಳೆಯದಾಗುತ್ತೆ. ರಾಹು ಚೇಂಜ್ ಆಗುತ್ತೆ, ನಿಮಗೆ ಶುಕ್ರ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿರಿ, ಏನು ಯೋಚನೆ ಮಾಡಬೇಡಿ. ಹೊಸ ವರ್ಷದಿಂದ, ಈ ಯುಗಾದಿ ಹೊಸ ವರ್ಷದಿಂದ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ ನಮಃ.